ಅಮ್ಮ ಹೇಳಿದ್ದಲ್ಲ 5 ಲೀಟ್ರ್ ತಗೋಬಾ ಅಂತ ತಂದಿದ್ದೀನಿ ನೋಡಮ್ಮ. ಹ್ಞೂ, ಒಳ್ಳೆ ಕೆಲಸ ಮಾಡಿದೆ ಬಿಡು. ಅಮ್ಮ, ಅತ್ತೆ ಬಂದ್ರಾ? ಹ್ಞೂ, ಬಂದಿದ್ದಾರೆ. ನಿಮ್ಮ ಅತ್ತೆ ಬಂದು 1 ಗಂಟೆ ಆಯಿತು. ಹೌದಾ? ಎಲ್ಲಮ್ಮ ಮತ್ತೆ ಕಾಣಿಸ್ತಾನೆ ಇಲ್ಲ. ಇಷ್ಟೊತ್ತು ಮನೆ ಎಲ್ಲ ದಡ ಅನ್ಬೇಕಿತ್ತಲ್ಲ. ಅನ್ನುತ್ತಪ್ಪ ಅನ್ನತ್ತೆ, ಇನ್ನೂ ಶುರುವಾಗಿಲ್ಲ. ಏನು ಅತ್ತೆನ ದಡ ಅಂತಾರೆ, ಹಂಗೆ ಹಿಂಗೆ ಅಂತ ಅಂತಿದ್ಯಾ? ಏನು ಸಮಾಚಾರ? ಅಯ್ಯೋ ಏನಿಲ್ಲಮ್ಮ, ಸುಮ್ಮನೆ ಅತ್ತೆ ಸ್ವಲ್ಪ ಹೆಚ್ಚು ಮಾತಾಡ್ತಾರಲ್ವಾ, ಅವ್ರು ಮಾತಾಡೋ ವಾಯ್ಸಿಗೆ ಪಕ್ಕದ ಮನೆಗೆಲ್ಲ ಕೇಳಿಸುತ್ತೆ. ಹಂಗಿರುತ್ತೆ ಅವ್ರ ವಾಯ್ಸು. ಅದಕ್ಕೆ ಹಂಗಂದೆ, ಏನೂ ಸೌಂಡ್ ಇಲ್ವಲ್ಲ ಅಂತ. ಎಲ್ಲಿದ್ದಾರೆ? ರೂಮಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಹೊರಗಡೆ ಇದ್ದೆ, ನಾನು ನಿಮ್ಮಪ್ಪ. ಈಗ ತಾನೇ ಒಳಗಡೆ ಬಂದೆ. ಹಾಲಲ್ಲೆಲ್ಲೂ ಕಾಣಿಸ್ಲಿಲ್ಲ, ಅಷ್ಟರಲ್ಲಿ ನೀನು ಬಂದೆ ನೋಡು. ಅಮ್ಮ, ಈಗ 5 kg ತುಪ್ಪ ಇಷ್ಟು ಮೈಸೂರು ಪಾಕೇನಾ? ಅಪ್ಪ, ನಿಮ್ಮ ಅತ್ತೆ ಅದು ಏನು ಮಾಡ್ತಾರೋ ಏನೋ, ಕಮ್ಮಿ ಆಯಿತು ಅಂತ ಅಂದ್ಬಿಡ್ತಾರೆ ಅಂದ್ಬಿಟ್ಟು ಇಡ್ಲಿ ಅಂತ 5 kg ತರಿಸಿದ್ದು. ಇಷ್ಟಿದೆ ಅಮ್ಮ ನನ್ನ ಕತೆ. ಏನು ಮಾಡಲಿ ಹೇಳಮ್ಮ, ಕೈಯಲ್ಲಿ ಬಿಡಿಗಾಸಿಲ್ಲ. ನನಗೂ ಏನೇನೋ ಆಸೆ ಇರುತ್ತೆ. ಹಾಕೋಣ ಕಣೆ, ಹಾಕೋಣ. ಇದಕ್ಕೆಲ್ಲ ಒಂದು ಒಳ್ಳೆ ಲಗಮ್ ಹಾಕಲೇಬೇಕು. ಎಷ್ಟು ದಿನ ಇರ್ತೀನೋ ಇಲ್ವೋ ಗೊತ್ತಿಲ್ಲ. ನಿಮ್ಮಪ್ಪಂಗೆ 2 ದಿನ ಅಂತ ಹೇಳ್ಬಿಟ್ಟು ಬಂದಿದ್ದೀನವ ತಾಯಿ. ನಿನ್ನಪ್ಪ 1 ದಿನಕ್ಕೆ ಬಂದುಬಿಡು ಮಾಡಿಕೊಟ್ಟಿ ಅಂತ ಎಗರಾಡ್ತಿದ್ರು ನನ್ನ ಮೇಲೆ. ಏನಾಗಲ್ಲ ಇರು, ಬರ್ತೀನಿ ಅಂತ ಹೇಳ್ಬಿಟ್ಟು 2 ದಿನ ಇರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಏನು ಮಾಡಲಿ? ಎಲ್ಲಿಯಾ ನಿನ್ನ ಗಂಡ? ನನ್ನ ಅಳಿಯ ಬರಲೇ ಇಲ್ವಲ್ಲ? ಏನೋ ತರಕ್ಕೆ ಹೋಗಿದ್ದಾರೆ ಕಣಮ್ಮ. ಅತ್ತೆ ಅದೇ ನೀನು ಮೈಸೂರು ಪಾಕ್ ಮಾಡಬೇಕು ಅಂತ ಹೇಳಿದ್ದಲ್ಲ, ಮಾಡಿಕೊಡ್ತೀನಿ ಅಂತ. ಅದಕ್ಕೆಲ್ಲ ಬೇಕಲ್ಲ ತುಪ್ಪ, ಅದು ಇದು ತರ್ತೀನಿ ಅಂತ ಹೋದರು. ಇನ್ನೂ ಬಂದಿಲ್ಲಪ್ಪ. ತರಲಿ. ಅಲ್ಲ ಕಡೆ, ಹೊಟ್ಟೆ ಹಸಿತೈತೆ, ಅಷ್ಟು ದೂರದಿಂದ ಬಂದಿದ್ದೀನಿ. ನಡಿ ಬಾ, ಊಟ ಮಾಡೋಣ ಬಾ. ನಿನ್ನ ವಾರಗಿತ್ತಿ ಏನು ಮಾಡೋಳು ನೋಡತ್ತೀನಿ ಬಾ. ಅಯ್ಯೋ, ಅವಳು ಮಾಡಿದ್ದೇನಮ್ಮ ತಿಂತೀಯಾ? ನೆಟ್ಟಿಗೆ ಮಾಡಲ್ಲ ಅವಳು. ನೆಟ್ಟಿಗೆ ಮಾಡಿಲ್ಲ ಅಂದರೆ ಹಾಗೆ ಬಿಟ್ಬಿಡೋಕ್ಕಾಗುತ್ತಾ? ನೆಟ್ಟಿಗೆ ಮಾಡಂಗೆ ಮಾಡಬೇಕು. ಏನೇನು ತಿನ್ನಬೇಕು ಆಸೆ ಪಡ್ತೀಯೋ ಹೇಳು. ಯೂಟ್ಯೂಬ್ ಇರ್ತದಲ್ಲ, ಅದರಲ್ಲಿ ನೋಡ್ಕೊಂಡು ಮಾಡಲಿ ತಗ. ಈ ಟೈಮಲ್ಲಿ ಒಳ್ಳೊಳ್ಳೆ ಊಟ ತಿನ್ನಬೇಕು. ನಮಗಂತೂ ಮಾಡ್ಕೊಡೋರು ಯಾರು ಗತಿಗಿರಲಿಲ್ಲ. ನೀನನ್ನ ತಿನ್ನು ನನ್ನ ಮಗಳು, ನಾನು ಹೇಳ್ತೀನಿ ಬಾ. ಸರಿ ಅಮ್ಮ, ನಡಿ ಹೋಗೋಣ. ಅರೆ, ಬಂದೇ ಬಿಡ್ತು ತುಪ್ಪ. ಅಳಿಯಂದ್ರೆ ಎಷ್ಟು kg ಇದೆ? ಅತ್ತೆ, ಇದು 5 kg. 5 kg ತುಪ್ಪ ತಂದ್ರ? ಅಲ್ಲ, ನಾನು ಹೇಳಿದ್ದು 4 kg ಅಲ್ವಾ? ಇಲ್ಲಿ ಬಿಡಿ, ಇಲ್ಲಿ ಪರವಾಗಿಲ್ಲ. ಅಕಸ್ಮಾತ್ ಏನಾದರೂ ಕಮ್ಮಿ ಬಂತು ಅಂದರೆ ನಾನು ಅದೇ ಅಂದ್ಕೊಂಡೆ, ಕಮ್ಮಿ ಬಂತು ಅಂದರೆ ಟೇಸ್ಟ್ ಸರಿ ಹೋಗಲ್ಲ ಅಂತ. 1 kg ಜಾಸ್ತಿ ತಂದಿದ್ದು ಒಳ್ಳೇದಾಯಿತು. ಜಯಕರೇ, ನಿಮ್ದಂತೂ ಬಿಡಿ ಒಳ್ಳೆ ತಲೆನೇ. ಸೊಸೆ ಚೆನ್ನಾಗಿ ತಿನ್ನಲಿ ಅಂದ್ಬಿಟ್ಟು ಎಷ್ಟೊಂದೆಲ್ಲ ಖರ್ಚು ಮಾಡ್ತೀರಪ್ಪ. ಅಬ್ಬಬ್ಬಬ್ಬ, ನಿಮಗೆ ಇಷ್ಟು ಒಳ್ಳೆ ಮನಸ್ಸಿರೋದಕ್ಕೇ ನೀವಿಷ್ಟು ಚೆನ್ನಾಗಿರೋದು. ಆಯ್ತಾಯ್ತು, ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮಿಕ್ಕಿದ್ದನ್ನು ಹಾಗೆ ಇಟ್ಟುಬಿಡಿ. ಆಯಿತು ಜಯಕರ್, ನೀವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಬಿಡಿ. ಈಗ ಒಂದು ಸ್ವಲ್ಪ ಏನಾದರೂ ತಿಂದುಬಿಟ್ಟು ಶುರು ಮಾಡಿಬಿಡ್ತೀನಿ ಇವಾಗ. ಅಂದಾಗೆ ಜಯಕರೇ, ಅಲ್ಲ ಟೈಮ್ ಇವಾಗ 2 ಗಂಟೆ ಆಯಿತು. ಬಸ್ ಇರ್ತೀರಿ ಇಷ್ಟೊಂದು ಲೇಟಾಗ ಅಡುಗೆ ಊಟ ಕೊಡೋದು? ಇನ್ನೂ ಏನೋ ಮಾಡಿಲ್ಲ ಅಂತ ಅನಿಸುತ್ತೆ. ಅಲ್ಲ, ಗಂಗಾಗೆ ಸ್ವಲ್ಪ ಹಿಂಗೆ ಮಾಡಬೇಕು ಅಂತ ಹೇಳ್ಕೊಟ್ಬಿಡ್ತೀನಿ. ಯಾವ್ಯಾವ ಟೈಮ್ಗೆ ಏನೇನು ಕೊಡಬೇಕು ಅಂತ ಹೇಳಿದ್ರೆ ಪಾಪ ಅವಳು ನೋಡ್ಕೋತಾಳೆ. ನಿಮಗಂದರೆ ವಯಸ್ಸಾಗಿದೆ ಅಲ್ವಾ, ನಿಮ್ಗೆ ಮಾಡೋಕ್ಕಾಗಲ್ಲ. ಅವಳು ಹೇಳ ಹೇಳಿ, ಆದರೆ ತೀರಾ ಅವಳ ಕೈಲೂ ಆಗೋದಿಲ್ಲ. ಯಾಕಂದರೆ ಅವಳು ಕೆಲ್ಸಕ್ಕೆ ಹೋಗಬೇಕು. ಇವತ್ತೊಂದಿನ ಏನೋ ರಜಾ ಅಂತ ಇದ್ದಾಳೆ ಅಷ್ಟೇ ಮನೇಲಿ. ಓ ಹೌದಾ? ಸರಿ, ಹಾಗಿದ್ರೆ ನೋಡೋಣ ಇರಿ. ಬೆಳಿಗ್ಗೆನೇ ಮಾಡಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬೋದಲ್ವಾ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ಅವಳು ಎಷ್ಟಾಗುತ್ತೋ ಅಷ್ಟು ಮಾಡಲಿ. ಮಿಕ್ಕಿದ್ದು ನಾನು ಇರ್ತೀನಲ್ಲ ಮನೇಲೇನೆ, ನೋಡ್ತೀನಿ. ಓ ಹಂಗ? ಆಯಿತು ಬಿಡಿ. ಒಟ್ಟಲ್ಲಿ ನನ್ನ ಮಗಳು ಈ ಟೈಮಲ್ಲಿ ತುಂಬ ಚೆನ್ನಾಗಿ ಆರಾಮಾಗಿ ರೆಸ್ಟ್ ಮಾಡಬೇಕು. ಬಸ್ರಿನಲ್ಲಿ ಬಾಣ್ತಿನಲ್ಲಿ ಹೆಣ್ಮಕ್ಳು ಚೆನ್ನಾಗಿ ವಿಶ್ರಾಂತಿ ತೊಗೊಂಡ್ಬಿಟ್ರೆ ಮುಂದೆ ಚೆನ್ನಾಗಿರ್ಬೋದು ನೋಡಿ ಆರೋಗ್ಯ. ಇದೆಲ್ಲ ನಿಮಗೆ ಹೇಳ್ಕೊಡ್ಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿರೋದೆ. 2 ಮಕ್ಕಳು ಅಲ್ಲ 3 ಜನ ಮಕ್ಕಳ ತಾಯಿ ನೀವು. ಹಾಗೆ ನಿಮ್ಮ ಮಕ್ಕಳು ಚೆನ್ನಾಗಿದ್ದಾಳ? ಹೇಗಿದ್ದಾಳಂತೆ? ಅವಳು ತುಂಬ ಚೆನ್ನಾಗಿದ್ದಾಳೆ. ಫೋನ್ ಮಾಡ್ತಿರ್ತಾಳೆ ಅವಾಗವಾಗ. ಅವಳು ಸ್ವಲ್ಪ ಬ್ಯುಸಿನೇ ಮನೇಲಿ. ಗಂಡನ ಮನೇಲಿ ಇದ್ಮೇಲೆ ಇದೆಲ್ಲ ಮಾಮೂಲಿನೇ. ಅಡಿಯಂದ್ರೆ ಅದನ್ನು ತೊಗೊಂಡೋಗಿ ಅಡುಗೆ ಮನೇಲಿ ಇಡಿ. ನಾನು ಏನಾದರೂ ತಿಂದುಬಿಟ್ಟು ಅಡುಗೆ ಮನೆಗೆ ಹೋಗ್ತೀನಿ ಕೆಲಸ ಮಾಡೋದಕ್ಕೆ.
ಹ್ಞೂ ಸರಿ ಸರಿ ಆಯಿತು, ನೀವು ಮಾಡಿ. ಏನಾದರೂ ಬೇಕಾದರೆ ಸಂಕೋಚ ಪಟ್ಕೊಳಕ್ಕೆ ಹೋಗ್ಬಿಡಿ, ಕೇಳಿ ತಂದು ಕೊಡ್ತಾನೆ. ಹಾಂ ಹಾಂ ಆಯ್ತು ಆಯಿತು. ಏನಮ್ಮ ಅತ್ತೆ ಹತ್ರ ಹಿಂಗೆ ಮಾತಾಡ್ತೀಯಾ? ನಮಗೆ ಮಾತಾಡೋಕ್ಕೆ ಧೈರ್ಯನೇ ಬರಲ್ಲ ಕಣಮ್ಮ ಅತ್ತೆ ಹತ್ರ. ಸುಮ್ಮನೆ ಏನಾಗ್ಬಿಡುತ್ತೆ, ನಿಮ್ಮ ಅತ್ತೇನು ಹುಲಿನ ಸಿಂಹನ ಹೇಳು, ಇರೋದನ್ನ ಹೇಳ್ಬಿಡ್ತೀನಪ್ಪ, ನಾನು ನಿಮ್ಮಮ್ಮ. ಇರು, ಗಂಗಾ ಏನು ಮಾಡ್ತಿದ್ದಾಳೆ ಹೋಗಿ ನೋಡ್ತೀನಿ, ನಿನಗೆ ತಿಂಡಿ ಕಳಿಸ್ಕೊಡ್ತೀನಿ, ನಾನು ಅಲ್ಲೇ ತಿನ್ಕೋತೀನಿ. ಸರಿ ಅಮ್ಮ, ಇಲ್ಲೇ ಕೂತಿರ್ತೀನಿ. ರೀ ತಗೋರಿ, ಟೇಸ್ಟ್ ನೋಡ್ರಿ, ತಗೊಳ್ರಿ. ಓ ಆಂಟಿ ಯಾವಾಗ ಬಂದ್ರಿ? ಆಂಟಿ ಯಾವಾಗ ಬಂದ್ರಿ ಆಂಟಿ? ಚೆನ್ನಾಗಿದ್ದೀರಾ? ಹೂನಮ್ಮ ಗಂಗಾ, ಚೆನ್ನಾಗಿದ್ದೀನಿ. ಏನು ಗಂಡ ಹೆಂಡತಿ ಇವರು ಅಡುಗೆ ಮನೆ ಸೇರ್ಕೊಂಡ್ಬಿಟ್ಟಿದ್ದೀರಾ? ಏನಪ್ಪ ಶಿವು, ಹೆಂಡತಿಗೆ ಸಹಾಯ ಮಾಡ್ತಿದ್ಯಾ? ಅಯ್ಯಯ್ಯೋ ಇಲ್ಲ ಆಂಟಿ, ಹಂಗೇನಿಲ್ಲ, ಸುಮ್ಮನೆ ಹಾಗೆ ಬಂದೆ ಅಡುಗೆ ಮನೆ ಕಡೆ. ನೋಡಿ ಶಿಲ್ಪ ಏನೋ ಮಾಡಿದಾಳೆ ಇವತ್ತು ಸ್ಪೆಷಲ್ಲು. ತಗೊಳ್ಳಿ ಆಂಟಿ, ಪನ್ನೀರ್ ಟಿಕ್ಕ ಮಾಡಿದ್ದೀನಿ. ಅದೇ ಪಾರ್ವತಿಕಂಗೆ ಪನ್ನೀರ್ ಟಿಕ್ಕ ಅಂದರೆ ಇಷ್ಟ ಅಂತೆ, ಹೇಳಿದ್ರು ಮಾಡು ಅಂತ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿದ್ದೀನಿ. ಹೆಂಗಿದೆ ನೋಡಿ ಟೇಸ್ಟ್, ಅಲ್ಲಿಗೆ ತಗೊಂಡು ಹೊರಟಿದ್ದೆ. ಹೆಂಗೋ ನೀವು ಇವತ್ತು ಬರ್ತೀರಾ ಅಂತ ಗೊತ್ತಾಗಿತ್ತು, ನಿಮಗೂ ಸೇರ್ಸೆ ಮಾಡಿದ್ದೀನಿ. ತಗೊಳ್ಳಿ. ಪನ್ನೀರ್ ಟಿಕ್ಕನಾ? ಅಯ್ಯೋ ಬೇಡ್ಕಣವ, ಪನ್ನೀರ್ ಟಿಕ್ಕ ಇಕ್ಕವೆಲ್ಲ ಬೇಡ, ಪಾರ್ವತಿ ಬೇಕಾದ್ರೆ ತೊಗೊಂಡೋಗಿ ಕೊಡು, ನಾನು ಇಂಥವೆಲ್ಲ ತಿನ್ನಲ್ಲ. ನಾನು ಹಳ್ಳಿಯವ್ರಿಗೆ ಇನ್ನೇನು ಬೇಕು ಹೇಳು. ಪರವಾಗಿಲ್ಲ ಆಂಟಿ, ಒಂದ್ಸತಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಫಿದಾ ಆಗೋಗ್ತೀರಾ. ಅಯ್ಯಯ್ಯೋ ಬೇಡ ಕಣವ, ಯಾವ ಫಿದಾನು ಬೇಡ, ಏನು ಬೇಡ, ನನಗೇನು ಬೇಡ ಇಂಥವು. ನನಗೇನಿದ್ರು ಒಂಚೂರು ಮಟನ್ ತರಿಸ್ಬಿಟ್ಟು ಮಟನ್ ಸಾರು ಮುದ್ದೆ ಮಾಡಿಬಿಡು. ಬೆಳಗ್ಗೆಗೆ ಮಟನ್ ಬಿರಿಯಾನಿ, ಆಮೇಲೆ ಮಟನ್ದು ಪಲ್ಯ, ಆಮೇಲೆ ಬೋಟಿ ಫ್ರೈ ಅಂತಾರಲ್ಲ ಅದು, ಚಪಾತಿ ಜೊತೆಗೆ ಬೆಳಗ್ಗೆಗೆ ಬೋಟಿ ಫ್ರೈ ಮಾಡಿಬಿಡು. ಇವತ್ತು ರಾತ್ರಿಗೆ ಮುದ್ದೆ ಮತ್ತು ಮಟನ್ ಸಾರು ಮಾಡಿಬಿಡು. ಏನಪ್ಪ ಶಿವ, ಓಡೋಗ್ಬಿಟ್ಟು ಒಂದು ಮನೇಲಿ ಬೇರೆ ಇಷ್ಟೊಂದು ಜನ ಅವರೇ, 1 kg ಎಲ್ಲ ಸಾಕಾಗಲ್ಲ ಮಟನ್ನು. ಒಂದು 3 ರಿಂದ 4 kg ತಂದ್ಬಿಡಪ್ಪ. ಏನು 3 ರಿಂದ 4 kg? ಆಂಟಿ ಅಷ್ಟೊಂದೆಲ್ಲ ಯಾರು ತಿಂತಾರೆ? ಹೇಳಮ್ಮ, ಮನೇಲಿ ಎಷ್ಟು ಜನ ಅವ್ರು ಹೇಳು? ನಾನು, ನೀನು, ಶಿವು, ನನ್ನ ಮಗಳು, ಅಳಿಯ, ನಿಮ್ಮ ಅತ್ತೆ, ಮಾವ, ಇಷ್ಟು 6-7 ಜನ ಇರುವಾಗ ಅಷ್ಟು ಬೇಡವಾ? 2 kg ಮಟನ್ ನಾನು ನನ್ನ ಗಂಡ ಇಬ್ಬರೇ ಮುಗಿಸ್ಬಿಡ್ತೀವಿ, 1 kg ತಿಂದು. ಅಂಥದ್ರಲ್ಲಿ 4 kg ಬೇಡವಾ? ಹುಡುಗಪ್ಪ ತಗೋಬೋ ಹೋಗು, ಮೈಸೂರು ಪಾಕ್ ಬೇರೆ ಮಾಡಬೇಕು, ಅದಕ್ಕೆ ನಾನು ಅದೇನು ನೋಡ್ತೀನಿ, ನೀನು ನೋಡೋಕೆ ತಂದ್ಬಿಡು. ಸರಿ ಆಂಟಿ, ಆಯಿತು, ತೊಗೊಂಬರ್ತೀನಿ. ಗಂಗಾ ಹೋಗು, ಪಾರ್ವತಿ ಅಲ್ಲಿ ಸೋಫಾ ಮೇಲೆ ಕೂತೋಳೆ, ಹೋಗಿ ಕೊಟ್ಬಿಟ್ಟು ಬಾ. ಆಮೇಲೆ ನಂಗೆ ಮೈಸೂರು ಪಾಕ್ ಮಾಡೋದಕ್ಕೆ ಸ್ವಲ್ಪ ಸಹಾಯ ಮಾಡು ಬಾ. ಸರಿ ಆಂಟಿ, ಆಯಿತು. ಅಯ್ಯೋ ಗಂಗಾ, ವಾವ್ ಎಷ್ಟು ಚೆನ್ನಾಗಿ ಮಾಡಿದ್ಯೆ, ನೋಡೋದಕ್ಕೆ ಹೋಟ್ಲು ಥರನೇ ಕಾಣಿಸ್ತಿದ್ಯಲ್ಲೇ, ಕುಡಿಲಿ. ತುಂಬ ಚೆನ್ನಾಗಿದೆ ಕಣೆ, ಆದರೆ ಸ್ವಲ್ಪ ಹುಳಿ ಕಮ್ಮಿ ನೋಡು, ನಿಂಬೆಹಣ್ಣು ಹಾಕೊಂತಿದ್ರೆ ಸೂಪರ್ ಆಗಿರುತ್ತೆ. ನೀನು ತಿಂದ್ಯಾ? ಇಲ್ಲ ಅಕ್ಕ, ತಿಂದಿಲ್ಲ. ಅಲ್ಲ ಅಕ್ಕ, ನಿಮ್ಮಮ್ಮ ಬಂದಿದ್ದಾರಲ್ಲ ಅವ್ರಿಗೂ ಸೇರಿಸೇ ಮಾಡಿದ್ದೆ, ನಂಗೆ ಇಷ್ಟ ಇಲ್ಲ ಇದು ಮಟನ್ ಸಾರು ಮಾಡು ಅಂತ ಅಂತಾರಲ್ಲ ಅಕ್ಕ. ಅಮ್ಮ ಮಟನ್ ಸಾರು ಮಾಡು ಅಂತ? ನಂಗೆ ಮಟನ್ ಸಾರು ಮಾಡೋಕ್ಕೆ ಬರೋಲ್ಲ, ನಿಂಗೆ ಗೊತ್ತಿಲ್ವಾ? ಮತ್ತೆ ಇನ್ನು ಹಿಂಗೆ ಮಾಡಲಿ? ಅದಕ್ಕೆ ಹೇಳೋದು, ನಂತರ ನೀನು ಪ್ರೆಗ್ನೆಂಟ್ ಆಗಿದ್ದಿದ್ರೆ ಹೆಂಗಿರ್ತಿತ್ತು ಹೇಳು? ಅದೇನೋ ಪ್ಲ್ಯಾನಿಂಗು ಗೀನಿಂಗು, ನನ್ನ ಬ್ಯೂಟಿ ಎಲ್ಲ ಹಾಳಾಗ್ಬಿಡುತ್ತೆ ಪ್ರೆಗ್ನೆಂಟ್ ಆದರೆ ಅಂತ ಅಂದ್ಬಿಟ್ಟು ಪೋಸ್ಟ್ಪೋನ್ ಮಾಡ್ಕೊಂಡು ಬಂದಿಯಲ್ಲ, ಈ ಥರ ರಾಣಿಯ ಥರ ಅನುಭವಿಸೋ ಸುಖ ಇನ್ಯಾವುದ್ರಲ್ಲಿ ಸಿಗುತ್ತೆ? ಎಲ್ಲ ಮಾಡಿಸ್ಕೊಂಡು ತಿನ್ಬೋದು. ಇಲ್ಲಪ್ಪ, ಹಾಗಂತ ನಾನು ಪ್ರೆಗ್ನೆಂಟ್ ಆಗೋಕ್ಕಾಗಲ್ಲ. ಬೇಡ ಹೋಗು, ನಿನ್ನಾಣೆ ಬರ ಮಾಡು. ನಾನಂತೂ ಆರಾಮಾಗಿ 9 ತಿಂಗಳು ಚೆನ್ನಾಗಿ ಮಾಡಿಸ್ಕೊಂಡು ತಿಂತೀನಪ್ಪ. ಆಮೇಲೂ ಬಾಣಿತನಕ್ಕೂ ನಾನು ತವ್ರ ಮನೆಗೆ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ, ಇಲ್ಲೇ ಇದ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ಇಷ್ಟೊಂದು ಸೌಕರ್ಯ ಸಿಗುವಾಗ ಅಲ್ಲೋಗಿ ಹಳ್ಳಿಲಿ ಏನೇ ಮಾಡಲಿ? ಏನು ಬಾಣಿತನ ಮುಗಿಯೋವರೆಗೂನಾ? ಹಾಗಿದ್ರೆ ಎಲ್ಲನೂ ನಾನೇ ಮಾಡಬೇಕಾ? ಹೌದು, ಮತ್ತೆ ಇನ್ಯಾರು ಮಾಡ್ತಾರೆ? ಅತ್ತೆ ಮಾಡ್ತಾರಾ? ಅತ್ತೆ ಗೊತ್ತಿಲ್ವಾ, ಮೊದಲೇ ಹುಟ್ಟು ಸೋಂಬೇರಿ. ನಾವಿಬ್ಬರು ಬಂದಾಗ್ಲಿಂದ ಯಾವ ಕೆಲಸಕ್ಕೆ ತಾನೇ ಕೈ ಹಾಕಿದ್ದಾರೆ? ನಾವೇನು ಕೆಲ್ಸಕ್ಕೆ ಹೋಗ್ತೀವಿ ಅಂತ ಅಂದಮೇಲೆ ಸ್ವಲ್ಪ ಅದು ತಿಳಿ ಸಾರೋ ಮಜ್ಜಿಗೆ ಹುಳಿನೋ ಇಂಥವು ಮಾಡಿಕ್ತಾಯಿದ್ರು ಅಷ್ಟೇ ಅವ್ರು ಮಾಡೋದು. ಯಾವಾಗಲೂ ಮಜ್ಜಿಗೆ ಹುಳಿ ದೇಹಕ್ಕೆ ತಂಪು, ಹೀರೆಕಾಯಿ ಪಲ್ಯ ಅದು ದೇಹಕ್ಕೆ ತಂಪು, ಕರ್ಬೇವು ಸೊಪ್ಪು ಚಟ್ನಿ, ಆ ಚಟ್ನಿ ಈ ಚಟ್ನಿ, ಆಲೂವೆರೆ ಚಟ್ನಿ ಅಂದ್ಕೊಂಡು ಆರೋಗ್ಯಕ್ಕೆ ಒಳ್ಳೇದು ಅಂತ ನಮ್ಮ ಏನೋ ಟೇಸ್ಟೇ ಹೊಟ್ಟೋಗ್ಬಿಟ್ಟಿದೆ. ಏನೋ ಮಾಡ್ಕೊಳ್ಳಮ್ಮ, ನಾನಂತೂ ಇವಾಗ ಆರಾಮಾಗಿರಬೇಕು, ಇರ್ತೀನಷ್ಟೇ. ನೀನು ಮಟನ್ ಸಾರನ್ನ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿಬಿಡು.
ಮಾಡಿಬಿಟ್ಟಿದ್ದೀರಲ್ಲ, ಅದೇ ಚೆನ್ನಾಗಿತ್ತಲ್ಲ ಆಂಟಿ. ಚೆನ್ನಾಗಿತ್ತು, ಯಾಕೆ ಒಂಚೂರು ನಿಮ್ಮ ಅತ್ತೆದಲ್ವಾ ದೊಗ್ಲೆ ಅಂತ ಅನಿಸ್ತಿತ್ತು. ಅದಕ್ಕೆ ನಂದೇ ಓಸತಿ ಬಂದಾಗ ಇಲ್ಲೇ ಬಿಟ್ಟೋಗಿದ್ದೆ. ಪಾರ್ವತಿ ತೆಕ್ಕೊಟ್ಲು, ಅದಕ್ಕೆ ಬದಲಾಯಿಸ್ದೆ. ಇವಾಗ ಶುರು ಮಾಡ್ಕೊಡೋಣ ಮೈಸೂರು ಪಾಕ್ ಮಾಡೋಕ್ಕೆ. ಸರಿ ಆಂಟಿ. ಆಂಟಿ ಇಷ್ಟೊಂದು ತುಪ್ಪ ಬೇಕಾಗುತ್ತಾ? ಮತ್ತೆ ಬೇಕಾಗಲ್ವಾ? ತುಪ್ಪನ ಜಾಸ್ತಿ ಹಾಕಿ ಮಾಡಿದ್ರೆ ರುಚಿ ಬರೋದು. ಎಲ್ಲರಿಗೂ ಹೇಳಿ 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 ಸಾಕಾಯ್ತು. ಇಷ್ಟೊಂದು ಬೇಕಾ, ಇಷ್ಟೊಂದು ಬೇಕಾ, ಇಷ್ಟೊಂದು ಬೇಕಾ, ಇಷ್ಟೊಂದು ಬೇಕಾ. ಅಯ್ಯಯ್ಯಯ್ಯಯ್ಯ, ಏನೋ ಏನಪ್ಪ, ಒಂದು ಕೆ ಜಿ 700 ರೂಪಾಯಿ ತುಪ್ಪ. ಏನೊಂದು 2,500 ರೂಪಾಯಿ ತುಪ್ಪ ಆಯ್ತಪ್ಪ. ಅದಕ್ಕೆ ಇಷ್ಟೊಂದು ಬೇಕಾ, ಇಷ್ಟೊಂದು ಬೇಕಾ, ಇಷ್ಟೊಂದು ಬೇಕಾ, ಇಷ್ಟೊಂದು ಬೇಕಾ. ಅಲ್ಲ ಕಣ್ಗಂಗ, ನಿಮ್ಮ ಅತ್ತೆ ಮನೆಗೆ ಏನು ಕಮ್ಮಿ ಆಗೈತೆ ನಿಮಗೆಲ್ಲ? ಇಷ್ಟೊಂದು ಆಸ್ತಿ ಐತೆ, ಏನೊಂದು 2,500 ತುಪ್ಪಕ್ಕೆ ಖರ್ಚು ಮಾಡಿಬಿಟ್ರೆ ಏನು ಬೇರೆಯವ್ರಿಗೆ ಖರ್ಚು ಮಾಡ್ತೀರಾ? ನೀವು ತಾನೇ ತಿಂತೀರಾ? ಹಂಗಲ್ಲ ಆಂಟಿ, ನನಗೆ ಗೊತ್ತಿಲ್ವಲ್ಲ, ಅದಕ್ಕೆ ಕೇಳಿದೆ. ಮತ್ತೇನು ಕೇಳಕ್ಕೋಗ್ಬೇಡ ಕಣವ, ನನಗೆ ಹೇಳಿ ಹೇಳಿ ಸಾಕಾಯ್ತು. ನಡಿ ಹೋಗೋಣ ಆಚೆಗೆ. ಆಚೆಗೆ? ಅದ್ಯಾಕೆ ಆಂಟಿ ಆಚೆ? ಇಲ್ಲೇ ಮಾಡೋದಲ್ವ ಅಡುಗೆ ಮನೇಲಿ? ಅಯ್ಯೋ ಬೇಡ ನಡಿ, ಸಂಜೆ ಆಯಿತು, ಆಚೆಗೆ ಹೋಗೋಣ. ಒಳ್ಳೆ ಗಾಡಿ, ಮೈಸೂರು ಪಾಕ್ ಮಾಡೋಕ್ಕೆ ಹಿತವಾಗಿರ್ತದೆ ನನಗೆ. ಇಡೀ ಆಚೆನೇ ಮಾಡೋಣ. ಈಗೇನು ಅಷ್ಟೊಂದು ವಿಶಾಲವಾಗೈತೆ ಆಚೆ. ಅಡುಗೆ ಮನೆ ಎಲ್ಲ ಯಾಕೆ ಗಬ್ಬೆಬ್ಬಿಸ್ಬೇಕು? ಮೈಸೂರು ಪಾಕ್ ಮಾಡೋಕ್ಕೆ ಆ ಗಲೀಜು ಈ ಗೆಲಜು, ಆ ತುಪ್ಪ ಕಚ್ಕೊಳ್ಳೋದು, ಅಲ್ಲಿ ಬೀಳೋದು ಇಲ್ಲಿ ಬೀಳೋದು, ಬರೀ ಜಿಡ್ಜಿಡ್ಡಾಗುತ್ತೆ ಅಡುಗೆ ಮನೆ. ನಿನ್ನ ಕೈ ಕ್ಲೀನ್ ಮಾಡೋಕ್ಕಾಗ್ತದಾ? ಬೇಡ ನಡಿ, ಆಚೆ ಕುತ್ಕೊಂಡು ಮಾಡೋಣ. ಅದು ಸರಿನೇ. ಸರಿ ಆಂಟಿ, ಬನ್ನಿ ಹೋಗೋಣ. ಅಯ್ಯೋ ಆಂಟಿ, ಇದೇನಂಟಿ ಹಿಂಗೆ ಸುರಿತಾ ಇದ್ದೀರಾ? ಬಿಡಿ ಸಾಕು, ಇದೇ ಜಾಸ್ತಿ ಆಗುತ್ತಲ್ವ ಮೈಸೂರು ಪಾಕು. ಇದರಲ್ಲೇ ಒಂದು 200 ಆಗುತ್ತೇನೋ. ಅದರಲ್ಲಿ 200 ಆಗುತ್ತೆ, ಅದ್ರಲ್ಲಿ 100 ಅಷ್ಟೇ ಆಗೋದು. ಇಲ್ಲ ಆಂಟಿ, 200 ಆಗ್ಬೋದು. ಇಲ್ಲ ಕಣ್ಗಂಗ, ನಾನು ಅಂಗಡಿಯವ್ರು ಮಾಡ್ದಂಗೆ ಇಷ್ಟಿಷ್ಟೇ ಚಿಕ್ಕ ಚಿಕ್ಕದು ಮಾಡಲ್ಲ. ನಾನು ದೊಡ್ಡ ದೊಡ್ಡ ಪೀಸ್ಗಳು ಮಾಡ್ತೀನಿ. ಇದೇ ರೀತಿ ಇವಾಗ ಚೆನ್ನಾಗಿ ತುಪ್ಪದಲ್ಲಿ ಈ ಕಡಲೆ ಇಟ್ಟಿದೆಯಲ್ಲ, ಇದು ಚೆನ್ನಾಗಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸಕ್ಕರೆ ಹಾಕಿ ಪಾಕ ತೆಗಿಬೇಕು. ಆಮೇಲೆ ಚೆನ್ನಾಗಿ ಪಾಕ ಎಲ್ಲ ಬಿಟ್ಕೊಂಡ್ಮೇಲೆ ಕಡಲೆ ಹಿಟ್ಟಿಗೆ ಆಮೇಲೆ ಮತ್ತೆ ತುಪ್ಪ ಹಾಕಿ ಚೆನ್ನಾಗಿ ಇದು ಮಾಡ್ಬೇಕು ನೋಡು. ಇದು ತುಪ್ಪದಲ್ಲೇ ಆಗ್ಬೇಕಾಗಿರೋದು, ಎಣ್ಣೆಲಿ ಕರ್ದಂಗೆ ಇರಬೇಕು. ಹೋ ಆಂಟಿ, ಹಂಗಾದ್ರೆ ಹಿಂಗ್ ಮಾಡ್ಬೋದಿತ್ತಲ್ವಾ? ತುಪ್ಪದಲ್ಲೇ ಕರೆದು ಬಿಡ್ಬೋದಿತ್ತಲ್ಲ ಮೈಸೂರು ಪಾಕ್ನ. ಅಯ್ಯೋ ಹುಚ್ಚುಡ್ಗಿ, ಹಂಗೆ ಮಾಡೋಕ್ಕಾಗ್ತದೇನೆ? ಹಂಗೇನಾರ ಮಾಡಿದ್ರೆ ಮೈಸೂರು ಪಾಕ್ ಆಗಲ್ಲ. ಅದು ಎಲ್ಲ ತುಪ್ಪದಲ್ಲಿ ಬಿಟ್ಕೊಂಡು ಎಲ್ಲ ಪುಡಿ ಪುಡಿಯಾಗಿ ಸೀದೋಗ್ತದೆ ಅಷ್ಟೇ. ನೀನಿನ್ನು ಯಾವ ಕಾಲಕ್ಕೆ ಕಲಿತೀಯಮ್ಮ ಅಡುಗೆನ? ನೋಡ್ಕೊ ಚೆನ್ನಾಗಿ ಹೆಂಗೆ ಮಾಡೋದು ಅಂತ. ಮುಂದಿನ ಸರಿ ನೀನೇ ಮಾಡ್ಕೊಡ್ಬೇಕು. ಇವಾಗ ಚೆನ್ನಾಗಿ ತುಪ್ಪದಲ್ಲೇ ಎಲ್ಲ ಬೆಂದ್ಕೊಂಡಿದೆ. ಇದನ್ನ ಇವಾಗ ಇನ್ನೊಂದು ಪಾತ್ರೆಗೆ ಹಾಕೊಳ್ಳೋಣ. ಇದು ಇವಾಗ ತಣ್ಣಗೆ ಹಾರ್ಕೋಬೇಕು. ಆಮೇಲೆ ಇದನ್ನ ಕಟ್ ಮಾಡಬೇಕು. ಎಷ್ಟೊತ್ತು ಬೇಕಂಟಿ ಇದು ಹಾರ್ಕೊಳ್ಳೋಕ್ಕೆ? ಬೇಕು ಒಂದು ಅರ್ಧ ಗಂಟೆ. ಸರಿ ಆಂಟಿ, ಇದು ನೀವು ನೋಡ್ಕೊಳ್ಳಿ, ನಾನು ಒಳಗಡೆ ಹೋಗ್ಲಾ? ಅಯ್ಯೋ ಎಲ್ಲಿ ಹೋಗ್ತೀಯ? ಒಳಗಡೆ ಹೋಗಿ ಏನು ಮಾಡ್ತೀಯಾ? ಕತ್ಲಾಗ್ತಾ ಇದೆ. ಇನ್ನೇನು ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ ತಾನೆ. ನನ್ನ ಜೊತೆಗಿರೋ ಏನು ಹುಡುಗಿನಪ್ಪ, ಸಹಾಯ ಮಾಡು ಅಂತಂದ್ರೆ ಹೋಗ್ತೀನಿ ಅಂತ ಅಂತಿರ್ತೀಯ. ಅರೆ ವಾವ್ ಆಂಟಿ, ಎಷ್ಟು ಚೆನ್ನಾಗಿ ಕಟ್ ಮಾಡಿ ಇಟ್ಟಿದ್ದೀರಾ. ವಾವ್, ತುಂಬಾ ಚೆನ್ನಾಗಿದೆ ಆಂಟಿ ನೋಡೋದಕ್ಕೇನೆ. ಗಂಗಾ, ಮತ್ತೆ ನಾನು ಹೇಳಿಲ್ವ, ನಾನು ಚಿಕ್ಕ ಚಿಕ್ಕ ಪೀಸ್ ಮಾಡೋ ಅಂತವಳೆಲ್ಲ, ಮಾಡಿದ್ರೆ ದೊಡ್ಡ ದೊಡ್ಡ ಪೀಸೇ ಮಾಡೋದು. ಇದರಲ್ಲಿ ಒಂದು 200 ಪೀಸ್ ಮಾಡಿದ್ದೀನಿ ನೋಡು. ಆಂಟಿ ಇನ್ನೂ ಜಾಸ್ತಿ ಇದೆಯೋ ಅಂತ ಅನ್ಸುತ್ತಲ್ಲ ಆಂಟಿ? ನಿಜವೂ ಕರೆಕ್ಟಾಗಿ 200 ಇರೋದು? ಅಯ್ಯೋ ಹ್ಞೂ, ಲೆಕ್ಕ ಹಾಕಿದ್ದೀನಿ ನಾನು, 200 ಇರೋದು. ಹಾಗಿದ್ರೆ ಆಂಟಿ ನಾನೊಂದು 50 ಮಡಿಕೊಂಡ್ಬಿಡ್ಲಾ? ನನಗೂ ಮೈಸೂರು ಪಾಕ್ ಅಂದ್ರೆ ತುಂಬ ಇಷ್ಟ. ಅದು ಹಿಂಗೆ ಆಗ್ಬಿಡ್ತದೆ. ಇಲ್ಲಿ ಒಂದು 100 ಇಟ್ಬಿಟ್ಟು ಈ 100 ನಾನು ತಗೊಂಡೋಗೋಣ ಹಳ್ಳಿಗೆ ಅಂತ ಇದ್ದೀನಿ. ಯಾಕಂದ್ರೆ ಕಷ್ಟಪಟ್ಟು ಮಾಡಿಲ್ವಾ? ಮೈಸೂರು ಪಾಕ್ ಮಾಡ್ಕೊಡಕ್ಕೇನೆ 5,000 ರೂಪಾಯಿ ತಗೊಂತಾರೆ. ಅಂಥದ್ರಲ್ಲಿ ಬಂದು ಫ್ರೀಯಾಗಿ ಮಾಡ್ಕೊಡ್ತಾ ಇದ್ದೀನಿ. ಒಂದು 100 ತಗೊಂಡೋಗ್ಬಾರ್ದ ನಾನು? 100 ಇಲ್ಲೇ ಬಿಟ್ಟಿರ್ತೀನಿ, ನೀವು ತಿನ್ಕೊಳ್ರಿ ಎಲ್ಲರೂ. ಅರೆ ರೇ ರೇ ರೇ, ಹಾಗೆ ಹೋಯ್ತಾ ರೆಡಿ? ಹೌದು ಜಯಕ್ಕ, ನಾನು 200 ಪೀಸ್ ಆಗುತ್ತೇನೋ ಅಂತ ಅನ್ಕೊಂಡೆ, ಆದರೆ ಅಷ್ಟಾಗಲಿಲ್ಲ ನೋಡ್ರಿ. ಬರೀ 150 ಪೀಸ್ ಆಯ್ತು. ನೋಡ್ತಾ ಇವ್ರನ್ನ ಏನು ನಾಟಕ ಮಾಡ್ತವ್ರೆ. ಅತ್ತೆ ಹತ್ರನೇ ನಾಟಕ. 200 ಪೀಸ್ ಆಗಿದೆ, ಇನ್ನೂ ಹೆಚ್ಚಿರ್ಬೋದು ಅಂತ ನನಗೆ ಡೌಟು. ಅಂಥದ್ರಲ್ಲಿ ಬರೀ 150 ಅಂತ ಸುಳ್ಳು ಹೇಳ್ತಾರಲ್ಲ. ಮಿಕ್ಕಿದೆಲ್ಲ ತೊಗೊಂಡೋಗ್ಬಿಡೋಣ ಅಂತ ಪ್ಲ್ಯಾನು. ಅಬ್ಬಬ್ಬಬ್ಬಬ್ಬ. ಪಾರ್ವತಕ್ಕರಮ್ಮ ಭಾರಿ ಕಿಲಾಡಿನೇ. ಹೌದಾ, 150 ಅಷ್ಟು ಚೆನ್ನಾಗಿದ್ದು ಅಲ್ಲ. ಅಷ್ಟೊಂದು ತುಪ್ಪ ತರಿಸ್ದೆ, ಕಡಲೆ ಹಿಟ್ಟೆಲ್ಲ ಅಷ್ಟೊಂದು ತರಿಸಿದ್ನಲ್ಲ, ಮಾಡಬೇಕಿತ್ತು ನೀವು. ಅದೇ ಜೇಕ, ಮಾಡದೆ ಅಪರೂಪಕ್ಕೆ ರುಚಿಯಾಗಿದೆ ಅಂದ್ಬಿಟ್ಟು ತುಪ್ಪ ಎಲ್ಲ ಹಾಕಿಬಿಟ್ಟೆ. ಯಾಕೋ ತುಪ್ಪನೇ ತಡ್ತಾ ಬತ್ತಿಲ್ಲ. ಅಷ್ಟಕ್ಕೆ ಖಾಲಿ ಆಗೋಯ್ತು.
ಇನ್ನು 200 ಮಾಡಿದ್ದಿದ್ರೆ ಏನೋ ಒಂದು ರೊಟ್ಟಿ ಇದ್ದಂಗೆ ಇರ್ತಿತ್ತಪ್ಪ. ಅದಕ್ಕೆ ಯಾಕೆ ಅಂದ್ಬಿಟ್ಟು 150 ಆದ್ರೆ ಆಗಲಿ ಸ್ವಲ್ಪ ಆದ್ರೂ ಟೇಸ್ಟ್ ಚೆನ್ನಾಗಿರೋದು ಮುಖ್ಯ ಅಲ್ವಾ, ಅದಕ್ಕೆ ಇರಲಿ ಅಂತ ಮಾಡಿದೆ. ಏನು ಚಿಂತೆ ಮಾಡಬೇಡ್ರಿ, 100 ನೀವೇ ಇಟ್ಕೊಳ್ರಿ, 50 ನಾನು ತಗೊಂಡೋಗ್ತೀನಿ. ಹೇಳಿ ಜಯಕ್ಕ. ಸರಿ ಸರಿ ಆಯಿತು, ಎಷ್ಟೋ ತಗೊಂಡು ಹೋಗ್ರಿ. ಹೆಂಗೋ ಸದ್ಯ ಬಂದು ಮಾಡಿಕೊಟ್ರಲ್ಲ, ಅದೇ ಆನಂದ ನಮಗೆ. ಏನು ಮಾಡೋದು, ಕರ್ತವ್ಯ ಅಲ್ವಾ. ಮಗಳಿಗೆ ಇಂಥ ಟೈಮಲ್ಲಿ ಮಾಡಿಕೊಟ್ಟಿಲ್ಲ ಅಂತಾದರೆ ಸರಿ ಹೋಗಲ್ಲ. ಅದು ಅದೇ ಬೀಗರು ಫೋನ್ ಮಾಡಿಸಿದ್ದೀರಾ, ನಿಮ್ಮ ಮಾತಿಗೆ ಮರ್ಯಾದೆ ಕೊಡಬೇಕಲ್ಲ ನಾವು. ಸರಿ ಸರಿ ಆಯಿತು, ಟೈಮ್ ಆಯಿತು. ಗಂಗಾ, ಇದನ್ನೆಲ್ಲ ಎತ್ತಿಟ್ಬಿಡು. ಸರಿ ಮಲ್ಕೊಳ್ಳಿ ಹೋಗಿ. ಆಯ್ತಾಯ್ತು, ನಾವು ಮಲ್ಕೋತೀವಿ. ನೀವು ಮಲ್ಕೊಳ್ಳಿ, ನಾವು ಎತ್ತಿಟ್ಬಿಡ್ತೀವಿ. ಮತ್ತೆ ಈ ರೂಮಲ್ಲಿ ಆರಾಮಾಗಿ ಮಲ್ಕೊಳ್ಳಿ. ಕುಡಿಯೋದಕ್ಕೆ ನೀರು ಇಲ್ಲೇ ಇರುತ್ತೆ, ವಾಶ್ರೂಮ್ ಅಟ್ಯಾಚ್ ಬಾತ್ರೂಮ್ ಇದೆಯಲ್ಲ. ಹಾಂ ಆಯ್ತಾಯ್ತು ಅಳಿ ಅಂದರೆ. ಆಯಿತು, ನೀವು ನನ್ನ ತುಂಬ ಚೆನ್ನಾಗಿ ನೋಡ್ಕೊತೀರಾ. ಹಾಂ ಅದೇ ಅಳಿ ಅಂದರೆ ಒಂದು ಮಾತು ಹೇಳಬೇಕಿತ್ತು. ಹೇಳಿ ಅತ್ತೆ. ತಪ್ಪು ತಿಳ್ಕೊಬೇಡಿ, ಅಮ್ಮನೇ, ಇದು ಬೇರೆ ಅನ್ನೋಕ್ಕಾಗಲ್ಲ. ಅಂದರೆ ಇವಾಗ ನೀವು ಮದುವೆ ಆಗಿ ಇವಾಗ ತಂದೆ ಆಗ್ತಾ ಇದ್ದೀರಾ. ತಂದೆ ಆಗ್ತಿರೋದು ಜವಾಬ್ದಾರಿ ಜಾಸ್ತಿ ಇರುತ್ತೆ. ದುಡ್ಡು ಕಾಸು ಒಂಚೂರು ಉಳಿತಾಯ ಮಾಡಿಕೊಂಡು ಕೂಡಿಕ್ಕಿದ್ರೆ ಮುಂದೆ ಮಕ್ಕಳಿಗೂ ಅನುಕೂಲ. ಅಂದರೆ ಅತ್ತೆ ಏನು ಹೇಳ್ತಿದ್ದೀರಾ ನೀವು? ಅದೇ ನೀವು ಸಂಬಳನೆಲ್ಲ ಸ್ವಲ್ಪ ಚೀಟಿ ಗೀಟಿ ನೀವೇ ಇಂಡಿಪೆಂಡೆಂಟಾಗಿ ಹಾಕ್ಕೊಂಡ್ರೆ ನನ್ನ ಮಗಳೆಲ್ಲ ನೋಡ್ಕೊಂತಲ್ಲಿ ಕಟ್ಕೊಂಡು ಹೋಗೋದು. ನಿಮ್ಮ ತಾಯಿಯವ್ರಿಗೂ ವಯಸ್ಸಾಗಿದೆಯಲ್ಲ, ಸುಮ್ಮನೆ ಯಾಕೆ ಅವ್ರಿಗೆ ಆ ಜವಾಬ್ದಾರಿ? ನೀವೆಲ್ಲ ದೊಡ್ಡವರಾಗಿದ್ದೀರಾ, ನಿಮ್ಮ ಜವಾಬ್ದಾರಿ ನೀವೇ ನೋಡ್ಕೊಬೇಕು, ಅವರು ನೀವೇ ನೋಡ್ಕೊಬೇಕು. ನೋಡ್ಕೊಂಡ್ರೆ ಗಂದೆ ಅಂತ ತಪ್ಪು ತಿಳ್ಕೊಬೇಡಿ, ಜವಾಬ್ದಾರಿ ತಗೊಂಡ್ರೆ ಮುಂದೆ ಬೆಳಿಬೋದು. ನನ್ನ ಮಗಳು ಸಹಾಯ ಮಾಡ್ತಾಳೆ, ಐಡಿಯಾ ಕೊಡ್ತಾಳೆ, ಅವಳು ಕೆಲಸಕ್ಕೆ ಹೋಗ್ತಾಳಲ್ಲ. ಅತ್ತೆ ಹೌದು, ಆದರೆ ಅಮ್ಮನೇ ಮುಂಚೆಯಿಂದ ಜವಾಬ್ದಾರಿ ತೊಗೊಂಡಿರೋದ್ರಿಂದ ಇವಾಗ ಎಷ್ಟು ದಿನ ಆಗುತ್ತೋ ಅವರೇ ನೋಡ್ಕೊತಾರಂತೆ. ನಾವು ಅದಕ್ಕೆ ಅದ್ರ ಏನು ಮಾತಾಡೋಕೆ ಹೋಗಲ್ಲ. ಹಂಗಂದ್ರೆ ಆಗುತ್ತಾ? ಒಂದು ಕೆಲಸ ಮಾಡಿ, ಏನಾದರೂ ಪ್ರಾಪರ್ಟಿ ತಗೋಬಾರ್ದಾ? ಅಯ್ಯೋ ಅತ್ತೆ, ದುಡ್ಡು ಬೇಡವ ಅತ್ತೆ, ಇರೋ ಬರೋ ಸಂಬಳ ಎಲ್ಲ ಅಮ್ಮಂಗೆ ಕೊಡ್ತಾ ಇದ್ದೀನಿ. ಅಮ್ಮಂಗೆ ಹೇಳಿ ನೋಡಿ. ನಿಮ್ಮ ಅಮ್ಮಂಗೆ ನಾನು ಹೇಳೋಕ್ಕಾಗಲ್ಲ, ನೀವೇ ಮಾತಾಡಬೇಕು. ಅತ್ತೆ ನೋಡೋಣ ಬಿಡಿ ಮುಂದಕ್ಕೆ, ನಮಗೇನು ಇವಾಗಲೇ ವಯಸ್ಸಾಯ್ತಾ, ಒಂದೆರಡು ಮಕ್ಕಳಾಗಲಿ ಆಮೇಲೆ ನೋಡೋಣ. ಆಯ್ತಪ್ಪ, ನೋಡ್ರಿ ಏನೋ ಇಷ್ಟು ಹೇಳಿದ್ದೀನಿ, ನೀವು ಚೆನ್ನಾಗಾಗಲಿ ಮುಂದೆ ಅಂತ. ನೀವು ಮಾಡಿದ್ರೆ ಏನಾದರೂ ನಿಮ್ಮ ಮಕ್ಕಳು ಮುಂದಕ್ಕೆ ಚೆನ್ನಾಗಿರ್ತಾರೆ. ಒಳ್ಳೊಳ್ಳೆ ಕಾನ್ವೆಂಟಲ್ಲಿ ಓದ್ಬೋದು, ಡಾಕ್ಟ್ರ್ ಇಂಜಿನಿಯರ್ ಆಗ್ಬೋದು. ನೋಡಿ ನಂದೇನಿಲ್ಲ. ನಾನು ಮನೆ ಕರ್ತೀನಿ, ಹೋಗುವ, ಹೋಗು ಪಾರ್ವತಿ, ಕರ್ಕೊಂಡು ಹೋಗು, ಮನೆಗೆ ಹೋಗ್ರಿ. ಮಲ್ಕೋತೀನಿ ನಾನು. ಸರಿ ಅಮ್ಮ, ಆಯಿತು ಮಲ್ಕೋ. ಬೆಡ್ ಲೈಟ್ ಇದೆ ಹಾಕೋ ನೈಟ್ ಹೊತ್ತು. ಹ್ಞೂ ಆಯ್ತು, ಹೋಗಿ ಹಾಕೋತೀನಿ ಹೋಗು. ರೀ, ಅಮ್ಮ ಹೇಳಿದ್ದು ಕೇಳಿಸ್ಕೊಂಡ್ರಾ? ಯಾವುದ್ರ ಬಗ್ಗೆನೇ? ಮೈಸೂರು ಪಾಕ್ ಬಗ್ಗೆನಾ? ಚೇಚೆ ಅಲ್ಲ ರೀ, ಮೈಸೂರು ಪಾಕ್ದಲ್ಲ, ಅದೇ ಪ್ರಾಪರ್ಟಿ ತಗೊಳ್ಳೋ ಬಗ್ಗೆ. ನಾವು ಎಲ್ಲಾದರೂ ಒಂದು ಕಡೆ ಇನ್ವೆಸ್ಟ್ ಮಾಡಬೇಕು ರೀ, ಮನೇಲಿ ಹೇಳ್ದಿರೋ ಥರ ಮಾಡಬೇಕು. ಅಯ್ಯೋ ಏನೇ ಬಂದಿದೆ ನಿನಗೆ? ಮನೇಲಿ ಹೇಳ್ತಾನೆ ಏನೋ ಒಂದು ಉಳ್ಕಡಿ ಕೂಡ ಅಲ್ಲಾಡ್ಸೋಕ್ಕಾಗಲ್ಲ ನಾವು. ಎಲ್ಲ ದುಡ್ಡು ಅಮ್ಮನ ಹತ್ರನೇ ಸೇರುತ್ತೆ. ನಿನಗೆ ಗೊತ್ತಿಲ್ವಾ? ನೀನೊಬ್ಳು, ನಿಮ್ಮ ಅಮ್ಮಂಗೆ ಏನು ಗೊತ್ತಿಲ್ಲ, ಅದಕ್ಕೆ ಅವ್ರಂಗೆ ಮಾತಾಡ್ತಾರೆ. ನಿನಗೆ ಗೊತ್ತಿಲ್ವಾ ನಮ್ಮ ಮನೆ ಕತೆ ಏನು ಅಂತ? ಅಯ್ಯೋ ಇಲ್ಲಿ ರೀ, ಪರವಾಗಿಲ್ಲ, ಅದು ಬಿಡಿ. ನಾನು ಬೇಕಾದರೆ ಆಫೀಸಲ್ಲಿ ನಾನು ಲೋನ್ ತಗೋತೀನಿ, ಆಮೇಲೆ ನೀವು ಲೋನ್ ತಗೊಳ್ಳಿ. ಇಬ್ಬರು ಲೋನ್ ತಗೊಂಡು ಒಂದು ಒಳ್ಳೆ ಕಡೆ ಸೈಟ್ ತಗೊಳ್ಳೋಣ ರೀ. ಮುಂದೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಬೇಕಾದರೆ 1-2 ತಿಂಗಳಾದಮೇಲೆ ಸಂಬಳ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮಗೂ ಹೇಗಿದ್ರು ಇನ್ಕ್ರಿಮೆಂಟ್ ಸಿಗುತ್ತಲ್ಲ, ಅದನ್ನೇನು ಹೇಳಕ್ಕೆ ಹೋಗ್ಬಿಡಿ ಅತ್ತೆಗೆ. ಆ ಇನ್ಕ್ರಿಮೆಂಟ್ ದುಡ್ಡಲ್ಲಿ ನಾವು ಲೋನ್ನ ಕ್ಲಿಯರ್ ಮಾಡ್ಕೊಡ್ತಾ ಹೋಗೋಣ. ಎಷ್ಟು ವರ್ಷ ಆದರೂ ಪರವಾಗಿಲ್ವಂತೆ. ಆಮೇಲೆ ಒಂದು ದೊಡ್ಡ ಸರ್ಪ್ರೈಸೇ ಕೊಡ್ಬೋದಲ್ವಾ ಇನ್ನೊಂದು 10 ವರ್ಷ ಆದಮೇಲೆ. ಯೋಚನೆ ಮಾಡಿರಿ, ಹಾಗೆ ಮಾಡೋಣ. ಎಷ್ಟು ವರ್ಷ ಅಂತ ಹೀಗೆ ಇರೋದು? ಅತ್ತೆ ಏನು ಮಾಡ್ತಿದ್ದಾರೋ ಎತ್ತು ಮಾಡ್ತಿದ್ದಾರೋ ಒಂದು ಗೊತ್ತಿಲ್ಲ ನನಗಂತೂ. ಕೇಳಿದ್ರೆ ಏನೂ ಬಾಯಿ ಬಿಡಲ್ಲ, ನೀವಂತೂ ಕೇಳೋದು ಇಲ್ಲ. ನಾವು ಒಂದು ಐಡಿಯಾ ಯೂಸ್ ಮಾಡೋಣ, ನಾಳೆ ದಿನ ಎಲ್ಲರೂ ಬೇಷ್ ಅಂತಾರೆ ನಮ್ಮನ್ನು. ಸುಮ್ಮನೆ ಏನೇನೋ ತಲೆ ತಿನ್ಬೇಡ. ಲೋನು ಗೀನು ಅಂತ ಹೇಳಿ ನನ್ನ ಮೇಲೆ ಸಾಲದ ಹೊರೆ ಮಾಡಬೇಡ. ಟೆನ್ಷನ್ ಮೊದಲೇ ನನಗೆ. ಇವಾಗ ಹೆಂಗೋ ಫ್ರೀಯಾಗಿದ್ದೀನಿ, ಅಮ್ಮನೇ ಎಲ್ಲ ಜವಾಬ್ದಾರಿ ತೊಗೊಂಡಿರೋದ್ರಿಂದ ನನಗೇನು ಟೆನ್ಷನ್ ಇಲ್ಲ. ಕೆಲ್ಸಕ್ಕೆ ಹೋಗೋದು, ಮನೆಗೆ ಬರೋದು, ಆರಾಮಾಗಿ ತಿನ್ನೋದು, ಮಲ್ಗೋದು, ಆರಾಮಾಗಿ ಇದ್ದೀವಲ್ಲ. ಆ ಥರ ಏನು ಪರಿಸ್ಥಿತಿ ಬರಲ್ಲ. ನಿನ್ಗೆ ಯಾಕೆ ಇಂಥ ದುರಾಸೆ ಬರ್ತಾ ಇದೆ? ಈ ದುರಾಸೆ ಅಲ್ಲ ರೀ, ಏನೋ ಮುಂದೆ ನಾವು ಚೆನ್ನಾಗಿರಬೇಕು, ಇದಕ್ಕಿಂತ ಶ್ರೀಮಂತರಾಗಬೇಕು ಅಂತ ಆಸೆ. ನೋಡಿ ನೀವು ಹಿಂಗೆ ಕೂತ್ಕೊಂಡಿರಿ. ನಿಮ್ಮ ತಮ್ಮನ ನಮಗಿನ್ನ ಮುಂಚೆ ಐಡಿಯಾ ಯೂಸ್ ಮಾಡಿ ಅವರೇ ಬೇಕಾದ್ರೆ ಒಂದು ಸೈಟ್ ತೊಗೊಂಡೇ ಬಿಡ್ತಾರೆ. ನಮಗೇನು ಇರೋದಿಲ್ಲ ನೋಡಿ, ನನಗೆ ಅವೆಲ್ಲ ಗೊತ್ತಿಲ್ಲ. ನಾವು ಸೈಟ್ ತೊಗೋತಿದ್ದೀವಿ, ನಾಳೆಯಿಂದನೇ ಶುರು ಮಾಡಿ ಹುಡ್ಕೋಕ್ಕೆ ಅಷ್ಟೇ. ಅಲ್ಲ ಕಣೆ ಪಾರ್ವತಿ, ಇದ್ದಕ್ಕಿದ್ದಂಗೆ ಹುಡುಕು ಅಂತ ಅಂದರೆ ಅಮ್ಮಂಗೆ ಗೊತ್ತಾದ್ರೆ?
ಏನು ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಅದು ಯಾಕೆ ಹಂಗೆ ಎದ್ರುಕೊತಿರೋಪ್ಪ, ನನಗಂತೂ ಅರ್ಥ ಆಗ್ತಿಲ್ಲ. ಹಂಗೇನು ಆಗಲ್ಲ, ಗೊತ್ತಾದರೆ ನೋಡ್ಕೊಂಡ್ರಾಯ್ತು, ಏನೋ ಒಂದು ಹೇಳಿದ್ರಾಯ್ತು. ನಾವು ಉದ್ಧಾರ ಆಗೋಣ ಮೊದಲು. ಎಲ್ಲರೂ ನಮಗಿಂತ ಮುಂದೆ ಹೋಗ್ತಾ ಇದ್ದಾರೆ, ನಾವು ಮಾತ್ರ ಹಿಂದಿಂದನೇ ಉಳ್ಕೋತಿದ್ದೀವಲ್ಲ ರೀ. ಈಗಿನ ಕಾಲದಲ್ಲಿ ದುಡ್ಡಿದ್ರೇ ಮರ್ಯಾದೆ, ಗೊತ್ತಿಲ್ವಾ ನಿಮಗೆ? ಅತ್ತೆಗೆ ಯಾಕೆ ಹೇಳಿ ಅಷ್ಟೊಂದು ಮರ್ಯಾದೆ ಇರೋದು? ಅವ್ರ ಹತ್ರ ದುಡ್ಡಿದೆ, ಆಸ್ತಿದೆ, ಅಂತಸ್ತಿದೆ, ಅದಕ್ಕೆ. ಬೇರೆ ಮಾಮೂಲಿ ನಾರ್ಮಲ್ ಜನಗಳಾದರೆ ಈ ಥರ ಸೊಸೆದಿರ ಮೇಲೇ ಎಲ್ಲ ನೀವೇ ಮಾಡಿ ಅಂತಂದರೆ ಬಿಟ್ಬಿಡ್ತಾರಾ? ಹೇಳಿ, ಎಲ್ಲ ಆಡಳಿತನೂ ಅತ್ತೆ ಕೈಲಿ ಇರೋದಕ್ಕೆ ನಾವು ಸುಮ್ಮನೆ ಇರೋದು, ಎಲ್ಲ ಕೇಳಿಸ್ಕೊಂಡು. ಒಂದೊಳ್ಳೆ ತಲೆನೋವು ನನಗೆ. ಆಯಿತು, ನಾಳೆ ಯೋಚನೆ ಮಾಡೋಣ. ಮಲ್ಕೋ, ನಿದ್ದೆ ಬರ್ತಾ ಇದೆ. ಆಯಿತು, ಯೋಚನೆ ಮಾಡೋದಲ್ಲ, ಮಾಡಲೇಬೇಕು. ಮಲ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ತುಂಬಿದ ಮನೆ ಸ್ಟೋರಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಇವತ್ತು ನಾನು ತುಂಬ ಲಾಂಗ್ ವಿಡಿಯೋ ಹಾಕೋಣ ಅಂತ ಅಂದ್ಬಿಟ್ಟು ಲಾಂಗ್ ವಿಡಿಯೋ ಹಾಕಿದ್ದೀನಿ. ಇದೇ ರೀತಿ ಲಾಂಗ್ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ಸ್ ಮಾಡಿ, ಆದಷ್ಟು ಟ್ರೈ ಮಾಡ್ತೀನಿ. ಹಾಗೆ ನಮ್ಮ ಈ ಒಂದು ಎಪಿಸೋಡು ಪ್ರತಿದಿನ ಸಂಜೆ 7 ಗಂಟೆಗೆ ಪ್ರಸಾರ ಆಗ್ತಾ ಇದೆ. ಯಾರ್ಯಾರೆಲ್ಲ ನೋಡಿಲ್ಲ ಹಿಂದಿನ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ, ನಿಮಗೆ ಫುಲ್ ಸ್ಟೋರಿ ಅರ್ಥ ಆಗುತ್ತೆ. ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ, ತಪ್ಪದೆ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.